ಹಾಯ್ ಹಲೋ ವೀಕ್ಷಕರೇ, ಬಿಗ್ ಬಾಸ್ ಅವರು ಗಿಲ್ಲಿ ಅವರಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ ಸರ್ಪ್ರೈಸ್ ಏನು ಮತ್ತು ಗಿಲ್ಲಿಯವರು 3 ಆಸೆಗಳನ್ನು ಹೇಳಿಕೊಂಡಿದ್ದರು. ಆ 3 ಆಸೆಗಳಲ್ಲಿ ಒಂದು ಆಸೆ ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ. ಬಿಗ್ ಬಾಸ್ ಅವರು ಈಡೇರಿಸಿದ ಆಸೆ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಇನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರವಾಗಿದ್ದರಿಂದ ನಿನ್ನೆ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಅವರು ಹೇಳಿದ್ದರು, ನಿಮ್ಮ 3 ಆಸೆಗಳನ್ನು ಲೆಟರ್ ನಲ್ಲಿ ಬರೆದಿಡಬೇಕೆಂದು ಹೇಳಿದರು. ಅದರಂತೆ 3 ಆಸೆಗಳಲ್ಲಿ ಬಿಗ್ ಬಾಸ್ ಅವರು ಒಂದೊಂದು ಆಸೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ. ಮೊದಲು ರಘು ಅವರ ಮೊದಲನೇ ಆಸೆಯನ್ನು ಈಡೇರಿಸಿದ್ದಾರೆ. ಅದೇನೆಂದರೆ ರಘು ಅವರು ತಮ್ಮ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಡಬೇಕೆಂದು ತಮ್ಮ ಮೊದಲನೇ ಆಸೆಯನ್ನು ಹೇಳಿಕೊಂಡಿದ್ದರು. ಅದರಂತೆ ಮೊದಲನೇದಾಗಿ ರಘು ಅವರ ಆಸೆಯನ್ನು ಈಡೇರಿಸಿದ್ದಾರೆ. ರಘು ಅವರ ಮಗ ಈಗಾಗಲೇ ಬಿಗ್ ಬಾಸ್ ಮನೆಗೆ ಬಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡಿ ಅವರು ಹೋಗಿದ್ದಾರೆ. ಈಗ ಬಿಗ್ ಬಾಸ್ ಅವರು ಗಿಲ್ಲಿ ಅವರ ಆಸೆಯನ್ನು ಈಡೇರಿಸಿದ್ದಾರೆ. ಗಿಲ್ಲಿ ಅವರ 3 ಆಸೆಗಳಲ್ಲಿ ಒಂದನ್ನು ಈಡೇರಿಸಿದ್ದಾರೆ. ಆ ಆಸೆ ಏನೆಂದು ನೋಡುವುದಾದರೆ, ಗಿಲ್ಲಿ ಅವರು 3 ಆಸೆಗಳನ್ನು ಹೇಳಿಕೊಂಡಿದ್ದರು. ಅದೇನೆಂದರೆ ಬಿಗ್ ಬಾಸ್ ಟಿವಿಯಲ್ಲಿ ಗಿಲ್ಲಿ ಅವರು ಒಂದು ಮೂವಿಯನ್ನು ನೋಡಬೇಕೆಂದು ಆಸೆಯನ್ನು ಹೇಳಿಕೊಂಡಿದ್ದರು. ಇನ್ನು ಎರಡನೇ ಆಸೆ ಏನೆಂದ್ರೆ ಮನೆಯಲ್ಲಿ ಗಿಲ್ಲಿ ಅವರಿಗೆ ನಲ್ಲಿ ಮೂಳೆ ತಿನ್ನಬೇಕೆಂದು ತುಂಬಾ ಆಸೆ ಇತ್ತಂತೆ. ಅದನ್ನು ಎರಡನೇ ಆಸೆಯಾಗಿ ಗಿಲ್ಲಿ ಅವರು ಹೇಳಿಕೊಂಡಿದ್ದರು. ಇನ್ನು ಮೂರನೇ ಆಸೆ ಏನೆಂದ್ರೆ ಮನೆಯಲ್ಲಿರೋ ಆನೆ ಮೇಲೆ ಗಿಲ್ಲಿ ಅವರು ಕುಳಿತುಕೊಳ್ಳಬೇಕೆಂದು ಗಿಲ್ಲಿ ಅವರ 3ನೇ ಆಸೆ ಆಗಿತ್ತು. ಈ 3 ಆಸೆಗಳಲ್ಲಿ ಬಿಗ್ ಬಾಸ್ ಅವರು ಒಂದು ಆಸೆಯನ್ನು ಈಡೇರಿಸಿದ್ದಾರೆ. ಆ ಆಸೆ ಏನೆಂದು ನೋಡುವುದಾದ್ರೆ ಇದರಲ್ಲಿ ಎರಡನೇ ಆಸೆಯನ್ನು ಈಡೇರಿಸಿದ್ದಾರೆ. ಅದೇ ನಲ್ಲಿ ಮೂಳೆ ತಿನ್ನುವ ಆಸೆಯನ್ನು ಗಿಲ್ಲಿಯವರ ಆಸೆಯನ್ನು ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ ಅಂತಾನೆ ಹೇಳಬಹುದು. ಈಗಾಗಲೇ ಬಿಗ್ ಬಾಸ್ ಅವರು ಗಿಲ್ಲಿ ಅವರಿಗೆ ಒಂದು ಡಬ್ಬ ಪೂರ್ತಿ ನಲ್ಲಿ ಮೂಳೆಗಳನ್ನು ಕೊಟ್ಟು ಕಳಿಸಿದ್ದಾರೆ. ನಲ್ಲಿ ಮೂಳೆಗಳ ಡಬ್ಬವನ್ನು ತೆಗೆದುಕೊಂಡು ಹೋಗಿ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತಿ ತಿನ್ನುತ್ತಾ ಇದ್ದಾರೆ. ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು. ಇದೇ ರೀತಿ ತಿನ್ನಬೇಕೆಂಬುದು ಗಿಲ್ಲಿಯವರ ಆಸೆ ಇತ್ತಂತೆ. ಅದೇ ರೀತಿ ಗಿಲ್ಲಿ ಅವರು ತಿನ್ನುತ್ತಿದ್ದಾರೆ. ಈ ನಲ್ಲಿ ಮೂಳೆಗಳನ್ನು ತಿನ್ನುವ ಆಸೆ ರಕ್ಷಿತಾ ಮತ್ತು ರಘು ಅವರಿಗೂ ಕೂಡ ಇದೆ. ಆದ್ರೆ ಗಿಲ್ಲಿ ಅವರು ಯಾರಿಗೂ ನಲ್ಲಿ ಮೂಳೆಯನ್ನು ಕೊಟ್ಟಿಲ್ಲ, ತಾನೊಬ್ಬನೇ ತಿಂದಿದ್ದಾನೆ. ಹಾಗಾಗಿ ರಘು ಅವರು ಮತ್ತು ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಕೇಳ್ತಿದ್ದಾರೆ, ನಮಗೊಂದು ಕೊಡು ಅಂತ. ಆದ್ರೆ ಗಿಲ್ಲಿ ಅವರು ಹೇಳ್ತಿದ್ದಾರೆ, ನಾನು ಕೊಡಲ್ಲ, ನನ್ನ ಆಸೆಯನ್ನು ನಾನು ಈಡೇರಿಸುತ್ತೀನಿ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ಇದೇ ರೀತಿ ಬಿಗ್ ಬಾಸ್ ಅವರು ಎಲ್ಲರ ಒಂದೊಂದು ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾ ಹೋಗುತ್ತಾರೆ. ಹಾಗಾಗಿ ಯಾರ್ಯಾರು ಏನೇನು ಆಸೆಯನ್ನು ಈಡೇರಿಸಿದ್ದಾರೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಈ ವಾರ ಯಾರಿಗೆ ವೋಟ್ ಹಾಕಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.